ಕಳೆದ ಸಾರಿ ನಾವು ಥುಯತೈರ ಸಭೆಯಲ್ಲಿ ಸೈತಾನನ ಅಗಾಧ ಬೋಧೆ ಎಂಬುದಾಗಿರುವಂತಹ ಟಾಪಿಕ್ ಅದನ್ನ ತೆಗೆದುಕೊಂಡು ನಾವು ಧ್ಯಾನಿಸ್ತಾ ಇದ್ದೆವು. ಅದನ್ನ ಗ್ರೀಕ್ ಭಾಷೆಯಲ್ಲಿ ಟೆಬೋಟಿಯಾಟಾ ಸಟಾನಿಯಾ ಅಂತ, ಅಂದ್ರೆ ಸೈತಾನನ ಒಂದು ಡೀಪರ್ ಮೋಸ್ಟ್ ಸ್ಟ್ರಾಟಜೀಸ್, ಅವನ ಆಳವಾದಂತ ಕೆಲವು ಯೋಜನೆಗಳು ಸಹೋದರರ ಮೇಲೆ, ಸಮಾಜದ ಮೇಲೆ, ಸಾಮ್ರಾಜ್ಯದ ಮೇಲೆ ಯಹಲೋಕಾಧಿಪತಿ ಆಗಿರೋವನು ಹೀಗೆ ತನ್ನ ಆ ಒಂದು ತಂತ್ರಗಳನ್ನು ಬಿಡುತ್ತಿರ್ತಾನೆ ಎಂಬುದನ್ನ ನಾವು ಧ್ಯಾನಿಸ್ತಾ ಬಂದವು ಪ್ರಿಯರೇ. ಸೈತಾನನ ವಿಷಯವಾಗಿ ನಾವು ಎಫೆಸ ಸಭೆಯನ್ನು ಕುರಿತು ಧ್ಯಾನಿಸುವಾಗ ಪರಿಶುದ್ಧಾತ್ಮ ದೇವರು ಆ ಒಂದು ಪ್ರಸ್ತಾಪವು ಎಫೆಸ ಸಭೆಗೆ ಬರೆಯುತ್ತಿರುವಾಗ ಬರಲಿಲ್ಲ. ಆದರೆ ಸ್ಮರಣ ಸಭೆ ಕುರಿತು ನಾವು ಧ್ಯಾನಿಸುವಾಗ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನದಲ್ಲಿ ಸೈತಾನನ ಸಮಾಜದವರಾಗಿದ್ದಾರೆ, ನಿನಗೆ ಸಂಭವಿಸಿಕ್ಕಿರುವ ಬಾಧೆಗಳಿಗೆ ಹೆದರಬೇಡ ಎಂಬುದಾಗಿರುವ ಪದವನ್ನು ನಾವಲ್ಲಿ ಕಾಣ್ತೇವೆ. ಸ್ಮರಣ ಸಭೆಯಲ್ಲಿ ಸೈತಾನನ ಒಂದು ಅದು ಮಾಡತಕ್ಕಂತ ಒಂದು ಬಾಧೆಗಳು, ಆ ಸಮಾಜದವರಿಂದ ಸಂಭವಿಸುವಂತ ಬಾಧೆಗಳನ್ನು ಕುರಿತು ನಾವು ಹಿಂದಿನ ತರಗತಿಗಳಲ್ಲಿ ಧ್ಯಾನ ಮಾಡಿದೆವು ಪ್ರಿಯರೇ. ಆ ಸೈತಾನನ ಪ್ರೇರಿತರಾಗಿರೋರು ಹೇಗೆ ಪೋಲಿ ಹುಡುಗರು ಗುಂಪು ಕೂಡ್ತಾರೆ ಮತ್ತು ಹೇಗೆ ಗದ್ದಲು ಎಬ್ಬಿಸ್ತಾರೆ ಎಂಬುದನ್ನು ನಾವು ಅಪೊಸ್ತಲ ಕೃತ್ಯಗಳನ್ನು ಆಧಾರ ಮಾಡಿಕೊಂಡು ಅದನ್ನು ಧ್ಯಾನಿಸಿದೆವು. ಹಾಗೆ ಪೆರ್ಗಮ ಸಭೆಗೆ ಬಂದಾಗ 13ನೇ ವಚನದಲ್ಲಿ ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ ಎಂಬುದನ್ನ ನಾವು ನೋಡಿದೆವು. ಪೆರ್ಗಮ ಸಭೆ ಎಂಬುದಾಗಿ ಹೇಳುವಾಗ ಅಲ್ಲಿ ನಾವು ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದುಕೊಂಡವನಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರ್ತಾನೆ. ಯಾಕೆಂಬುದಾಗಿ ಹೇಳುವಾಗ ಅಲ್ಲಿ ಹಾವುಗಳು ಇರುವಂತ ಒಂದು ದೇವಾಲಯದಲ್ಲಿ ಜನರು ರಾತ್ರಿ ಮಲಗಿದರೆ ಅವ್ರ ಮೇಲೆ ಹಾವುಗಳು ಓಡಾಡಿದರೆ ಅವರಿಗೆ ಒಳ್ಳೇದಾಗ್ತದೆ ಎಂಬುದಾಗಿರುವಂತ ಮೂಢನಂಬಿಕೆ ಆ ರೋಮನ್ ಸಾಮ್ರಾಜ್ಯದಲ್ಲಿ ಇತ್ತು ಪ್ರಿಯರೇ. ಹಾಗಾಗಿ ಆ ಸೈತಾನನ ಸಮಾಜದವರ ಆ ಒಂದು ಸ್ಥಳದಲ್ಲಿ ಕರ್ತನನ್ನು ನಂಬಿರುವಂತವರು ಕೆಲವರು ಇದ್ದಾರೆ. ಅದರಲ್ಲಿ ಒಬ್ಬನು ಹತಸಾಕ್ಷಿ ಆಗ್ತಾನೆ, ಅಂತಿಪ ಅನ್ನೋವನು. ಸ್ಮರಣ ಸಭೆಯಲ್ಲಿ ಪೋಲಿಕಾರ್ಪನು ಹತಸಾಕ್ಷಿ ಆದರೆ ಪೆರ್ಗಮ ಸಭೆಗೆ ಬಂದಾಗ ಅಂತಿಪ ಅನ್ನೋವನು ಹತಸಾಕ್ಷಿ ಆಗ್ತಾನೆ. ಅಲ್ಲಿ ನಾವು ಗಮನಿಸಿ ನೋಡ್ತೇವೆ ಏನೆಂಬುದಾಗಿ ಹೇಳುವಾಗ ಒಂದು ಮಾತನ್ನ ದೇವರ ವಾಕ್ಯದಲ್ಲಿ ನಾವು ಅಲ್ಲಿ ಕಾಣ್ತೇವೆ. ಏನಂದ್ರೆ ಆ ಅಂತಿಪನು ಕೊಲ್ಲಲ್ಪಟ್ಟರು, 13ನೇ ವಚನ ಕೊನೆ ಭಾಗ, ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ ನೀನು ಎಂಬುದಾಗಿ ಹೇಳುವಾಗ ಆ ಪೆರ್ಗಮ ಸಭೆ ಶೋಧನೆಗಳ ನಡುವೆಯೂ ಕೂಡ ಅವರು ಆ ಒಂದು ಸ್ಥಳದ ನಂಬಿಕೆಯಲ್ಲಿ ಅವರು ಬಿದ್ದು ಹೋಗ್ಲಿಲ್ಲ ಪ್ರಿಯರೇ. ನಮ್ಮ ನಂಬಿಕೆಯನ್ನು ಕೆಡಿಸುವಂತ ಅನೇಕ ಸಂದರ್ಭಗಳನ್ನು ಸೈತಾನನು ತರವನಾಗಿರ್ತಾನೆ. ಈಗ 3ನೇದಾಗಿ ನಾವು ನೋಡುವಾಗ ಥುವತೈರ ಸಭೆಯಲ್ಲಿ ಅಗಾಧ ಬೋಧೆ ಎಂದು ಹೇಳಿಕೊಂಡಿರುವ ಸೈತಾನನಿಂದ ಪ್ರೇರಿತರಾದ ದುರ್ಬೋಧನೆಯನ್ನು ನಾವು ಕಾಣ್ತೇವೆ. ಇಲ್ಲಿ ಡಿಫರೆಂಟ್ ಕಾನೋಟೇಷನ್ ಏನಪ್ಪಾ ಅಂದ್ರೆ, ಆ ದುರ್ಬೋಧನೆಯನ್ನು ನಂಬದೇ ಇರುವಂತಹ, ಆ ದುರ್ಬೋಧನೆಯನ್ನು ಅವಲಂಬಿಸದೇ ಇರುವಂತಹ, ಆ ದುರ್ಬೋಧನೆಯನ್ನು ಫಾಲೋ ಆಗದಿರುವಂತವರು ನಿಮ್ಮಲ್ಲಿ ಇದ್ದಾರೆ. ದಟ್ ಈಸ್ ವಾಟ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಹ್ಯಾಸ್ ಸೀನ್. ಕರ್ತನಾದ ಯೇಸು ಕ್ರಿಸ್ತನು ಅದನ್ನು ಗಮನಿಸಿದ್ದಾನೆ ಪ್ರಿಯರೇ. ಹಾಗಾಗಿ ನಾವು ಆಲೋಚನೆ ಮಾಡ್ತಾ ಇರುವಾಗ ಸೈತಾನನು ಯಾವ ಯಾವ ರೀತಿನಲ್ಲಿ ವಿಶ್ವಾಸಿಗಳ ಜೀವಿತದಲ್ಲಿ ತನ್ನ ಕಾರ್ಯವನ್ನು ಮಾಡ್ತಾನೆ ಎಂಬುದನ್ನು ನಾವು ಹಿಂದಿನ ಕ್ಲಾಸ್ನಲ್ಲಿ 2ನೇ ಕೊರಿಂಥ 2:11 ನಾವು ಧ್ಯಾನಿಸಿದೆವು. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 9-10 ವಚನದಲ್ಲಿ ಭೂಲೋಕದವರೆಲ್ಲರನ್ನು ಕೂಡ ಮರಳುಗೊಳಿಸುವನು ಎಂಬುದಾಗಿ ನಾವು ನೋಡಿದೆವು. ಮತ್ತು 1 ಪೇತ್ರ 5ನೇ ಅಧ್ಯಾಯ 8-9 ವಚನಗಳಲ್ಲಿ ಅವನು ಹುಡುಕುತ್ತಾ ತಿರುಗಾಡುತ್ತಾ ಇದ್ದಾನೆ, ಯಾರನ್ನು ನುಂಗಲಿ ಎಂಬುದಾಗಿ. ಅಟ್ ಒನ್ಸ್ ಈ ಸ್ವಾಲೋಸ್ ದುಷ್ಟಶಕ್ತಿ, ಈ ಲೋಕದಲ್ಲಿರುವಂತ ಪಿಶಾಚನಂತಲೂ ದುಷ್ಟಶಕ್ತಿ ಅಂತಲೂ ಮತ್ತು ಸೈತಾನನಂತಲೂ ಅಪವಾದಿ ಅಂತಲೂ ವಿರೋಧಿ ಆಗಿರುವನೆಂಬುದಾಗಿ ಹೆಸರಿಲ್ಲಂತವನು ಮರಳುಗೊಳಿಸುವಂತವನಾಗಿ ಇದ್ದಾನೆಂಬುದನ್ನು ನಾವು ಕಾಣ್ತೇವೆ. 4ನೇದಾಗಿ
ಅವಿಧೇಯತೆಗೆ ನಡೆಸುವನಾಗಿರ್ತಾನೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ, ಎಫೆಸ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ. ಮತ್ತು 5ನೇದಾಗಿ ನಾವು ಗಮನಿಸಿದಾಗ ಎಫೆಸ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನದಲ್ಲಿ ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಲು ನೀವು ಶಕ್ತರಾಗಿರ್ಬೇಕು. ಕರ್ತನಲ್ಲಿ ಪ್ರಿಯ ದೈವಜನರೇ, ಈಗಾಗಲೇ ಸಹೋದರ ರಾಜರತ್ನಮಯ್ಯ ಅವರು ಪ್ರಾರ್ಥನೆಯಲ್ಲಿ ಜ್ಞಾಪಕ ಮಾಡಿಕೊಂಡಾಗ ಬಹಳ ಚೆನ್ನಾಗಿ ಒಂದು ವಿಷಯವನ್ನೇ ಹೇಳಿದ್ರು. ನಮ್ಮ ಹೃದಯದಲ್ಲಿ ದೇವರ ವಾಕ್ಯಗಳು ನಾವು ತುಂಬಿಕೊಂಡಿಟ್ಕೊಂಡಿರುವಾಗ ಎಂಥ ರೀತಿಯ ಶೋಧನೆಯ ಕಾಲ ಬಂದಾಗ್ಯೂ ಕೂಡ, ಎಂಥ ರೀತಿಯ ಕಷ್ಟ ಕಾಲ ಬಂದಾಗ್ಯೂ ಕೂಡ, ಎಂಥ ರೀತಿಯ ವಿಪತ್ಕರ ಪರಿಸ್ಥಿತಿ ಬಂದಾಗ್ಯೂ ಕೂಡ ನಂಬಿಕೆಯಿಂದ ಕುಗ್ಗಿ ಹೋಗುವುದಿಲ್ಲ. ಪ್ರಿಯರೇ, ಅದು ಆ ವಾಕ್ಯಗಳು, ಆ ಮಾತುಗಳು ನಾವು ಧ್ಯಾನಿಸುತ್ತಾ ನಮ್ಮ ಹೃದಯದಲ್ಲಿ ಬೆಳಕು ಮೂಡಿಸುವಂತವಾಗಿರ್ತವೆ. ಪ್ರಿಯರೇ, ಈಗ 6, 7, 8, 9 ವಚನ ಒಂದು ವಾಕ್ಯ ಭಾಗಗಳನ್ನ ನಾವು ಧ್ಯಾನಿಸ್ತಾ ಹೋಗೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗಾಗಿ ಪ್ರಾರ್ಥಿಸಿರುವಂತ ಒಂದು ಸಂಗತಿಯನ್ನ ನಾವು ನೋಡೋಣ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಒಂದು ಇನ್ವಿಸಿಬಲ್ ಥಾಟ್ಸ್, ಶಿಷ್ಯರಿಗೆ ಕಾಣದೇ ಇರುವಂತ ಒಂದು ಸಂಗತಿಯನ್ನು ಕರ್ತನಾದ ಯೇಸು ಕ್ರಿಸ್ತನು ಕಾಣ್ತಾನೆ. ಕರ್ತನಾದ ಯೇಸು ಕ್ರಿಸ್ತನ ಮುಂಚಿತವಾಗಿ ಆತನ ದೃಷ್ಟಿಸಿ ತನ್ನ ಶಿಷ್ಯರಲ್ಲಿ ನಂಬಿಕೆಯನ್ನ ವೃದ್ಧಿಗೊಳಿಸ್ತಾನೆ. ಪ್ರಿಯರೇ, ದಟ್ ಈಸ್ ದ ಸ್ಪಿರಿಟ್ ಆಫ್ ಗಾಡ್. ದೇವರಾತ್ಮನು ನಮ್ಮನ್ನು ಕಾಯುತ್ತಾನೆ, ನಮ್ಮನ್ನು ನಡೆಸುತ್ತಾನೆ, ನಮ್ಮನ್ನು ಬಲಪಡಿಸುತ್ತಾನೆ ದೇವರ ವಾಕ್ಯದ ಮೂಲಕವಾಗಿ. ಇದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 31ನೇ ವಚನ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 31ನೇ ವಚನ. ದಯಮಾಡಿ ಯಾರಾದರೂ ತೆಗೆದಿದ್ರೆ ಓದ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 31ನೇ ವಚನ. ನಾನೇ ಓದ್ತೀನಿ. ಬೇಗ ತೆಗೆದು ಓದ್ರಿ. ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆಯು ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ದೃಢಪಡಿಸು ಎಂದು ಹೇಳಿದನು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಎಲ್ಲ ಗಮನಿಸಿ ನೋಡಿದರೆ ಪ್ರಿಯ ದೈವಜನರೇ, ಸೀಮೋನನೇ ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ನಾನು ನೆನೆಸ್ತೇನೆ, ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ದ ನ್ಯೂ ಟೆಸ್ಟಿಮೆಂಟ್ ಬಿಲೀವರ್ಸ್. ಕರ್ತನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಕ್ರಯಕ್ಕೆ ಕೊಳ್ಳಲ್ಪಟ್ಟಂತಹ ನಾವುಗಳು, ಹೊಸ ಒಡಂಬಡಿಕೆಯ ವಿಶ್ವಾಸಿಗಳು, ಹೊಸ ಒಡಂಬಡಿಕೆಯ ಸಹೋದರ ಸಹೋದರಿಯರು ಆಗಿರ್ತಕ್ಕಂಥ ನಾವು ಎಷ್ಟು ಧನ್ಯರು ಎಂಬುದಾಗಿ ಹೇಳುವಾಗ, ಯೋಬನನ್ನ ಸೈತಾನನು ಶೋಧಿಸುವಾಗ ಪ್ರಾಯಶಃ ಯೋಬನ ವಿಷಯದಲ್ಲಿ ಈ ಒಂದು ರೀತಿಯ ಮಧ್ಯಪ್ರವೇಶ ಇರಲಿಲ್ಲ ಪ್ರಿಯರೇ. ಯಾಕಂದ್ರೆ ಹಳೆ ಉಡಂಬಡಿಕೆಯಲ್ಲಿ ಯೋಬನ ಒಂದು ಆಸ್ತಿ, ಯೋಬನ ಒಂದು ಆರೋಗ್ಯ, ಯೋಬನ ಒಂದು ಅಸ್ತಿತ್ವಕ್ಕೆ ಧಕ್ಕೆ ಬರುವಂತ ರೀತಿಯಲ್ಲಿ ಶೋಧನೆ ಉಂಟಾಯಿತು. ಆದರೆ ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಸೈತಾನನು ನಿಮ್ಮನ್ನು ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡಿದ್ದನ್ನ ಕರ್ತನಾದ ಯೇಸು ಕ್ರಿಸ್ತನ ತಿಳಿದುಕೊಂಡು ಹೇಳುವಂತ ಮಾತೇನಂದ್ರೆ, ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿದನು. ವಾಟ್ ಎ ಗ್ರೇಟ್ ಸೇವಿಯರ್ ವಿ ಹ್ಯಾವ್. ಕರ್ತನಲ್ಲಿ ಪ್ರಿಯ ದೈವಜನರೇ, ನಾನು ಬಹಳಷ್ಟು ಯೋಚನೆ ಮಾಡ್ತೀನಿ. ಕ್ರಿಸ್ಟಾಲಜಿಯನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ನಾವು ಧನ್ಯರು. ಈ ಜೂಮ್ ಆ್ಯಪ್ನ ಮೂಲಕವಾಗಿ ಎಂಜಲಾಲಜಿ, ಕ್ರಿಸ್ಟಾಲಜಿ ಮತ್ತು ಮೌನಕಾಲ 400 years ಮತ್ತು ಅನೇಕ ವಿಷಯಗಳು ಸಹೋದರ ರಾಜರತ್ನಮಯ್ಯ ಅವರು ಅವರ ಅನುಭವ ಕಾಲದ ಆ ವಿಷಯಗಳನ್ನು ಹೇಳುತ್ತಾ ಡಿ ಜೇಕಬ್ ಅವರನ್ನು ನಾನು ಕೂಡ ಕಂಡಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಈ ಪ್ರವಾಹದಲ್ಲಿ, ಈ ವಾಹಿನಿಯಲ್ಲಿ
ಈ ವಾಕ್ಯದ ಆ ಆ ಬಿಗಿಯಾದಂತ ಆ ಸರಪಣಿಯ ಸಂಕುಲೆಯಲ್ಲಿ ದೇವರು ನಮ್ಮನ್ನು ನಡ್ಸ್ಕೊಂಡು ಬರ್ತಿರುವಾಗ ಸಹೋದರರ ಸಭೆಯ ಸಹೋದರರು ಆಗಿರುವಂತ ನಾವು ಎಷ್ಟು ಧನ್ಯರು ಪ್ರಿಯರೇ. ಸೈತಾನನ ವಿಷಯದ ಈ ಪ್ರಸ್ತಾಪ ಕರ್ತನಾದ ಯೇಸು ಕ್ರಿಸ್ತನು ಪೇತ್ರನನ್ನು ಎಷ್ಟು ಪ್ರೀತಿ ಮಾಡಿದನು ಎಂಬುದನ್ನು ನೋಡಿದ್ರೆ ಆತನ ನಂಬಿಕೆ ಕುಂದಿ ಹೋಗುತ್ತೇನೋ. ಯಾಕಂದ್ರೆ ನಂಬಿಕೆ ಬೇಗ ಕುಂದಿ ಹೋಗುವ ಸ್ವಭಾವ ಇರುವಂತವನು ಪೇತ್ರನು. ನಾವು ಕೂಡ ಪೇತ್ರನಿಗಿಂತ ಏನು ವಿಭಿನ್ನರಲ್ಲ, ಆದರೆ ಪ್ರಾಕ್ಟಿಕಲಿ ನಮ್ಮ ಅವಸ್ಥೆಯನ್ನು ನೋಡಿ ನಮಗಾಗಿ ವಿಜ್ಞಾಪನೆ ಮಾಡುವಂತವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರಿಯರೇ. ಈ ವಚನ ನಮ್ಮನ್ನು ಎಷ್ಟು ಬಲಪಡಿಸುತ್ತದಲ್ಲವೇ. ಹಾಗಾಗಿ ನಾವು ಗಮನಿಸಿ ನೋಡ್ತೇವೆ, ಆತನ ನಂಬಿಕೆ ಕುಂದಿ ಹೋಗದಂತೆ. ಸೊ ಸೈತಾನನ ಒಂದು ತಂತ್ರ ಏನೆಂದರೆ, ಹೇಗಾದ್ರೂ ಮಾಡಿ ಒಬ್ಬ ಒಳ್ಳೆಯ ದೈವ ಸೇವಕನ ನಂಬಿಕೆ ಕುಂದಿ ಹೋಗಬೇಕು. ಹೇಗಾದ್ರೂ ಮಾಡಿ ಆಗ್ತಾನೆ ಅನ್ಯ ಧರ್ಮದಿಂದ ಹಿಂದೂ ಹಿನ್ನೆಲೆಯಿಂದ ಬರುವಂತ ಸಹೋದರನ ನಂಬಿಕೆ ಕುಂದಿ ಹೋಗುವಂಗೆ ಇನ್ನೊಬ್ಬರನ್ನ ಒಂದು ಬ್ಯಾಡ್ ಎಕ್ಸಾಂಪಲ್ ತೋರಿಸಿ ಅವನನ್ನ ಹಿಂದಕ್ಕೆ ತೆಗೆದುಕೊಂಡು ಹೋಗುವಂತ ಎಷ್ಟು ಜನ ಈ ರೀತಿ ಈ ಸೈತಾನನ ತಂತ್ರಗಳಿಗೆ ಒಳಗಾಗ್ತಿದ್ದಾರೆ ಪ್ರಿಯರೇ. ಯಾಕಂದ್ರೆ ಅವನು ನಂಬಿಕೆ ಕುಂದಿಸುವ ಒಂದು ತಂತ್ರವನ್ನ ಉಪಯೋಗಿಸುವಾಗ ನಾವು ಹೆಚ್ಚು ಹೆಚ್ಚು ಪ್ರಾರ್ಥನೆ ಮಾಡಬೇಕು. ಆ ರೀತಿಯ ಆ ವಿಷಯಗಳು ನಮಗೆ ಬಂದಾಗ, ಆ ರೀತಿಯ ಸಂಗತಿಗಳು ಬಂದಾಗ, ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಇಸ್ ವೆರಿ ನಿಯರ್ ಟು ಅಸ್. ನೀವು ನನ್ನ ಸಮೀಪಕ್ಕೆ ಬನ್ನಿರಿ, ನಾನು ನಿಮ್ಮ ಸಮೀಪಕ್ಕೆ ಬರುವೆನು. ಕರ್ತನ ಸಮೀಪಕ್ಕೆ, ಕರ್ತನ ಸನ್ನಿಧಿಗೆ, ಜೀವಿಳಂತ ದೇವರ ಸಭೆಗೆ ನಾವು ಯಾಕೆ ಹಾಜರಾಗ್ಬೇಕಂದ್ರೆ ಅಲ್ಲಿ ದೇವರ ಪ್ರಸನ್ನತೆ ಇರ್ತದೆ. ನಿನ್ನೆ ದಿನ ದೇವರ ನಾಮದ ಮಹಿಮೆಗಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಭೆಯಲ್ಲಿ, ನಮ್ಮ ಸಭೆಯಲ್ಲಿ, ಯಲಹಂಕ ಪ್ರಧಾನ ಸಭೆಯಲ್ಲಿ ಆರಾಧನೆ ಮುಗಿಸ್ಕೊಂಡ ನಂತರ ಒಬ್ಬ ಸಹೋದರ ಅವರ ಆಹ್ವಾನದ ಮೇರೆಗೆ ಅವರ ಹಳ್ಳಿಗೆ ನಾವು ಹೋದೆವು. ಅದು ದೊಡ್ಡಬಳ್ಳಾಪುರ ಹತ್ತಿರ ಇರುವಂತ ಬ್ಯಾಹಟ್ಟಹಳ್ಳಿ ಪಕ್ಕದಲ್ಲಿ. ಅಲ್ಲಿ ಲೊಕೇಶನ್ ಕಷ್ಟ ಇತ್ತು, ಬಟ್ ಒಳಗಡೆ ಹೋದೆವು. ಆ ಕುಟುಂಬ ಎಷ್ಟು ದೇವರ ವಾಕ್ಯದ ಬಗ್ಗೆ ಆಸಕ್ತಿ ಇರುವಂತ ಕುಟುಂಬ ಆಗಿತ್ತು. ಅನ್ಫಾರ್ಚುನೇಟ್ಲಿ ಆ ಕುಟುಂಬದ ಆ ಬ್ರೆಡ್ ವಿನ್ನರ್, ಆ ಜೀವನೋಪಾಧಿ ನಡೆಸ್ತಕ್ಕಂಥ ಆ ಸಹೋದರ BSN ನಲ್ಲಿ ವರ್ಕ್ ಮಾಡೋರಿಗೆ ಆಕ್ಸಿಡೆಂಟ್ ಆಗಿ, ಹೆಡ್ ಇಂಜುರಿ ಆಗಿ, ಬ್ಲಡ್ ಕ್ಲಾಟ್ ಆಗಿ, ಮೆಮೊರಿ ಲಾಸ್ ಆಗಿದೆ. ಆದ್ರೂ ಎಂಪ್ಲಾಯ್ಮೆಂಟ್ ನಲ್ಲಿ ಆತನ ಒಳ್ಳೆ ನಡತೆಯಿಂದ ಆತನನ್ನ ಜಾಬ್ ನಲ್ಲಿ ಕಂಟಿನ್ಯೂ ಮಾಡಿದ್ರು ಪ್ರಿಯರೇ. ದೇವರ ವಾಕ್ಯ ನಾವಲ್ಲಿ ಹಂಚಿಕೊಂಡಾಗ, ದೇವರ ಆತ್ಮ ನಡೆಸಿದಾಗ, ನಾನು ರೋಮಾಪುರ 5ನೇ ಅಧ್ಯಾಯ ತೆಗೆದು ಅವರಿಗೆ ಹೇಳ್ತಾ ಹಿಂದಿನ ಸಂಗತಿಗಳನ್ನು ಮರೆತು ಮುಂದಿನವಳಿಗಾಗಿ ಫಿಲಿಪಿ ಪತ್ರಿಕೆಯ ವಚನಗಳನ್ನು ಹೇಳುತ್ತಾ ನಾವು ಪುನಃ ಹಿಂತಿರುಗಿ ಬರುವಾಗ ಇನ್ನೊಂದು ಫ್ಯಾಮಿಲಿ CRPF ಮಿಲಿಟರಿ ರೆಜಿಮೆಂಟ್ ಅಲ್ಲಿ ದೇವರು ನಮಗೆ ದ್ವಾರಗಳು ತೆರೆದರು. ಪ್ರಿಯರೇ, ಸಭೆಯು ಹೊರಗಡೆ ಹೋಗದ ಇದ್ರೆ ಲೋಕವು ಸಭೆ ಒಳಗಡೆ ಬರ್ತದೆ. ಸೈತಾನನ ತಂತ್ರವಿದು. ಇದು ನಾವು ಅರಿತು ನಮ್ಮ ಜೀವನವೇ ಸುವಾರ್ಥ ಪತ್ರಿಕೆ ಆಗ್ಬೇಕು. ಕರ್ತನ ನಾಮದ ಮಹಿಮೆಗಾಗಿ ಈ ಸಂಗತಿಗಳನ್ನು ಹೇಳ್ತೇನೆ. ನಮ್ಮ ಸುತ್ತಮುತ್ತಲೂ ಕೂಡ ದುಃಖ ತಪ್ತ ಕುಟುಂಬಗಳು, ದೇವರ ವಾಕ್ಯಕ್ಕಾಗಿ ಅಪಹಪಿಸುವ ಕುಟುಂಬಗಳು, ದೇವರ ವಾಕ್ಯ ಕಲಿಬೇಕೆಂಬ ಆಸಕ್ತಿ ಇರುವಂತಹ ಕುಟುಂಬಗಳು, ಸುವಾರ್ತೆ ನಮಗೆ ಬೇಕು ಹೇಳಿರಿ ಅಂತ ಕೇಕೆ ಹಾಕುವಂತ ಕುಟುಂಬಗಳು ಎಷ್ಟೋ ಉಂಟು ಪ್ರಿಯರೇ. ಇಷ್ಟಾಕೆ ಆ ಯಾತನೆ ಸ್ಥಳದಿಂದ ಕೂಗು ಆ ಭೋಗ ಪುರುಷನು, ಅಬ್ರಹಾಮನೇ, ನನ್ನ ಅಣ್ಣ ತಮ್ಮಂದರಿಗೆ ಈ ಒಂದು ಸುವಾರ್ತೆಯನ್ನು ತಿಳಿಸು, ಕಳಿಸು. ಇಂಥ ಒಂದು ಪರಿಸ್ಥಿತಿ, ಯಾತನೆ, ಲೋಕದಿಂದ ಯಾತನೆಗಳಲ್ಲಿರುವವರಿಗೂ ಕರ್ತನಾದ ಯೇಸು ಕ್ರಿಸ್ತನ ಅವಶ್ಯಕ ಇದ್ದಾನೆ ಪ್ರಿಯರೇ. ನನ್ನ ಸಂದೇಶವನ್ನು ಮುಂದುವರಿಸ್ತೇನೆ. ನಾವು ಪ್ರಾಕ್ಟಿಕಲ್ ಬಿಲೀವರ್ಸ್ ಆಗ್ಬೇಕು. ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸ್ಕೊಳ್ಳುತ್ತಾ, ಒಬ್ಬರ ಮೇಲೆ ಒಬ್ಬರು ವಿಮರ್ಶೆ ಮಾಡುತ್ತಾ, ಒಬ್ಬರ ಮೇಲೆ ಒಬ್ಬರು ತಪ್ಪು ಹುಡುಕುತ್ತಾ ಎಷ್ಟು ಕಾಲ? ಇಟ್ಸ್ ಕ್ವೈಟ್ ಮಾಕರಿ. ನಾವು ಕರ್ತನಾದ ಯೇಸು ಕ್ರಿಸ್ತನ ಆ ದಿವ್ಯ ಬೆಳಕು ಹೊಂದಿದಂತವರಾಗಿಯೂ ಕೂಡ ನಾವು ಆ ಬೆಳಕನ್ನು ಪ್ರಸಲಿಕ್ಕೆ ಮುಂದಕ್ಕೆ ಹೋಗದೆ ಇರುವಂತವರಾಗಿರ್ತೇವೆ ಪ್ರಿಯರೇ. ನಾನು ಮುಂದುವರಿಸ್ತೇನೆ.
ಈ ಸಂದೇಶದ ಒಂದು ಇದರಲ್ಲಿ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 10-12 ಸೈತಾನನ ಇನ್ನೊಂದು ತಂತ್ರ ನೋಡಿರಿ. ಅಲ್ಲಿ ಒಂದು ಮಾತಿದೆ, ನಾನು ಮುಂದುವರಿಸ್ತೇನೆ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ. ಓದಿ ಸಿಸ್ಟರ್. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದೆನು. ಅದು ಈಗ ಜಯವು, ಶಕ್ತಿಯು, ರಾಜ್ಯವು ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಸಾಕು ಸಿಸ್ಟರ್, ಥ್ಯಾಂಕ್ ಯು. 9ನೇ ವಚನದಲ್ಲಿ ನಾವು ನೋಡುವಾಗ 8-9 ಆ ಭೂಲೋಕದವರೆಲ್ಲ ಮರಳುಗೊಳಿಸುವ ಮಹಾಘಟ ಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪ, ಅವನ ಕಾರ್ಯ ಇನ್ನೊಂದು ಏನೆಂದರೆ ದೂರು ಹೇಳಿದ ದೂರುಗಾರನು. ಇವನು ದೂರುಗಾರನು, ದೂರು ಹೇಳುವಂತವನು. ಹಿ ಈಸ್ ಕಂಪ್ಲೈನಿಂಗ್ ಅಬೌಟ್ ಅದರ್ಸ್. ಕರ್ತನಲ್ಲಿ ಪ್ರಿಯ ದೈವ ಜನರೇ, ಇನ್ನೊಬ್ಬರು ತಪ್ಪು ಇದ್ದರೂ ಅನಾವಶ್ಯಕವಾಗಿ ಅವರ ತಪ್ಪನ್ನ ಎತ್ತಿ ಹೇಳುವ ಅವಶ್ಯಕತೆ ನಮಗಿಲ್ಲ. ಎಲ್ಲೋ ಒಂದ್ ಕಡೆ ನಾನೊಂದು ಸಂದೇಶವನ್ನು ಕೇಳಿಸ್ಕೊಂಡಿದ್ದೀನಿ. ಅನಾವಶ್ಯಕವಾದ ಸತ್ಯ ಅಸತ್ಯದಷ್ಟೇ ಅಪಾಯಕಾರಿ ಅಂತ. ಕೆಲವು ಸತ್ಯಗಳು ಅವನಾವಶ್ಯಕ ಪ್ರಸ್ತಾಪಿಸೋದಕ್ಕೆ, ಯಾಕೆಂದ್ರೆ ಅದರಿಂದ ನಂಬಿಕೆಗೆ ಪ್ರೋತ್ಸಾಹಕರವಾಗಿರುವಂತದ್ದು ಏನು ಇರುವುದಿಲ್ಲ, ಅದು ದೇವರ ಚಿತ್ತವೂ ಅಲ್ಲ. ಹಾಗಾಗಿ ಅನಾವಶ್ಯಕವಾಗಿ ದೂರ ಹೇಳುತ್ತಾ ತಿರುಗಾಡುವಾತನಾಗಿರ್ತಾನೆ, ಅವನೇ ಪಿಶಾಚನು. ಸಹೋದರ ಮೇಲೆ ದೂರ ಹೇಳುವಂತ ಆ ಒಂದು ಸ್ಪಿರಿಟ್, ಆ ಸ್ವಭಾವ ಏನಾದ್ರೂ ಇದ್ರೆ ಇವನಿಂದ ಸ್ವಲ್ಪ ಎರವಲು ಪಡ್ಕೊಂಡಿರೋರು ಇರ್ತಾರೆ. ಇದರಲ್ಲಿ ನನ್ನ ಉದ್ದೇಶ ಸ್ವಸ್ಥ ಬೋಧನೆಗೆ ವಿರುದ್ಧವಾಗಿ ಏನು ಬೇರೆ ರೀತಿಯಲ್ಲಿ ಸೈತಾನನಿಗೆ ಸಂಬಂಧಪಟ್ಟಂತ ರೀತಿಯ ದುರ್ಬೋಧನೆಗಳಿರುವಾಗ ಆ ಬೋಧನೆ ವಿಷಯದಲ್ಲಿ ಎಚ್ಚರಿಕೆ ಕೊಡಬಹುದೇ ಹೊರತು ಯಾವ ವ್ಯಕ್ತಿಯನ್ನು ಕೂಡ ವ್ಯಕ್ತಿಯ ಮೇಲೆ ದೂರನ್ನು ಅಥವಾ ವ್ಯಕ್ತಿಯ ಮೇಲೆ ಒಂದು ವಿಮರ್ಶೆಯನ್ನು ಮಾಡೋದಕ್ಕೆ ನಮಗೆ ಯಾವುದೇ ಹಕ್ಕಿಲ್ಲ. ಯಾಕಂತ ಹೇಳಿದ್ರೆ ಆ ವ್ಯಕ್ತಿಯು ಕೂಡ ದೇವರು ಸೃಷ್ಟಿಸಿರುವ ಸೃಷ್ಟಿಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಸಾರಿ ಒಂದು ಮಾತು ಹೇಳ್ತಾನೆ, ಯಾಕೋಬ ಯೋಹಾನರು, ದೇ ಆರ್ ಬರ್ನಿಂಗ್ ಬ್ರದರ್ಸ್. ದೇವರೇ, ನಾವೀತನನ್ನ ಆ ಬೆಂಕಿಯಲ್ಲಿ ಹಾಕಲ್ಪಡುವ ಹಾಗೆ ನಾವು ಅಪ್ಪಣೆ ಕೇಳಿಕೊಳ್ಳೋಣವೇ ಅಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ಅದಕ್ಕೋಸ್ಕರವಾಗಿ ನಾನು ಬಂದಿಲ್ಲ, ಕೆಟ್ಟು ಹೋಗಿರೋದನ್ನ ಹುಡುಕಿ ರಕ್ಷಿಸ್ಲಿಕ್ಕೆ ಬಂದಿದ್ದೇನೆ. ನಮ್ಮ ಪಕ್ಷದಲ್ಲಿ ನಮಗೆ ವಿರೋಧಿ ಆಗದೇ ಇರುವವನು ನಮ್ಮ ಪಕ್ಷದಲ್ಲಿ ಅವನು ಎಂಬುದಾಗಿ ಆ ಒಂದು ಮಾತನ್ನು ಹೇಳುವುದರ ಮೂಲಕ ಎಲ್ಲರ ಮೇಲಿರುವಂತ ಒಂದು ಪ್ರೀತಿಯನ್ನ ಪ್ರಕಟಪಡಿಸಿರುವಂತ ಸಂಗತಿ ನಾವು ಕಾಣ್ತೇವೆ. ಮುಂದಕ್ಕೆ ಹೋಗ್ತೀನಿ. ದೇವರ ಒಂದು ವಾಕ್ಯದಲ್ಲಿ ಸೈತಾನನ ತಂತ್ರ ಸಹೋದರರ ಮೇಲೆ ದೂರ ಹೇಳುವಂತಹದ್ದು ಒಂದಾದರೆ, ಇನ್ನೊಂದು 2ನೇ ಕೊರಿಂಥ 4ನೇ ಅಧ್ಯಾಯ 4ನೇ ವಚನ. ದಯಮಾಡಿ ನೋಡಿ ಸಿಸ್ಟರ್ಸ್, 2ನೇ ಕೊರಿಂಥ 4ನೇ ಅಧ್ಯಾಯ 4ನೇ ವಚನ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಸಾಕು ಸಿಸ್ಟರ್. ಈ ಪ್ರಪಂಚದ ದೇವರು ಅಂದ್ರೆ ಇನ್ನೊಂದು ಭಾಷಾಂತರದಲ್ಲಿ ಇಹಲೋಕಾಧಿಪತಿ, ಇಹಲೋಕಕ್ಕೆ ಅಧಿಪತಿ ಆಗಿರುವವನು. ಅವನ ಇನ್ನೊಂದು ಸ್ವಭಾವ ಏನಂದ್ರೆ ಡಾರ್ಕ್ ಮಾಡೋದು, ಮಂಕ್ ಮಾಡೋದು. ಒಬ್ಬರು ಒಳ್ಳೆ ವಿಷಯ ಹೇಳ್ತಿರ್ತಾರೆ, ಆದ್ರೆ ಆ ಟೈಮ್ನಲ್ಲಿ ಮಂಕು ಮಾಡಿಬಿಟ್ಟು ಏನೋ ಒಂದು ಥಾಟ್ ಬಂದ್ಬಿಟ್ಟು ಅಲ್ಲಿಗೆ ಅದು ಬ್ಲಾಕ್ ಆಗುವ ಹಾಗೆ ಮಾಡ್ತಾನೆ. ಇದು ಇಹಲೋಕದ ಆ ಒಂದು ಅಧಿಪತಿ ಅಥವಾ ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನ ಮಂಕು ಮಾಡ್ತಾನೆ. ಇವತ್ತು ಸುವಾರ್ತೆಯನ್ನು ವಿರೋಧಿಸುವವರೆಲ್ಲರೂ ಕೂಡ ನಿಜಕ್ಕೂ ಅವರು ಸತ್ಯವನ್ನು ಅರ್ಥ ಮಾಡ್ಕೊಂಡ್ರೆ, ಸುವಾರ್ತೆಯ ವಿಷಯವನ್ನು ಗ್ರಹಿಸ್ಕೊಂಡ್ರೆ ಅವರು ದ್ವೇಷಿಸಕ್ಕೆ ಹೋಗುವಂತವರಲ್ಲ. ಆದ್ರಿಂದ ಒಬ್ಬ ಭಕ್ತರು ಹೇಳ್ತಾರೆ,
ಇಫ್ ಅಟ್ ಆಲ್ ಯು ಹ್ಯಾವ್ ಟು ಪ್ರೀಚ್ ಗಾಸ್ಪೆಲ್, ಕೀಪ್ ಯುವರ್ ಮೌತ್ ಶಟ್ ಅಂಡ್ ಪ್ರೀಚ್ ಗಾಸ್ಪೆಲ್ ಅಂತ. ಅಂದ್ರೆ ಬಾಯಿ ಮುಚ್ಚಿಕೊಂಡು ನೀವು ಸುವಾರ್ತೆ ಸಾರಿ. ಹಾಗಾದ್ರೆ ಹೇಗೆ ಅಂದ್ರೆ, ನಿಮ್ಮ ನಡತೆ ಮೂಲಕವಾಗಿ, ನಿಮ್ಮ ಜೀವನದ ಮೂಲಕವಾಗಿ ಅವ್ರಿಗೇನೆ ಒಂದು ಯೋಚನೆ ಬರಬೇಕು. ಕರ್ತನಲ್ಲಿ ಪ್ರಿಯರೇ, ನಾವು ದಾರಿಯಲ್ಲಿ ಹೋಗುವಾಗ, ಸಮಾಜದಲ್ಲಿ ನಡೆದುಕೊಂಡು ಹೋಗುವಾಗ 7 ರೀತಿಯ ಸೈಕಾಲಜಿಕಲ್ ಆಸ್ಪೆಕ್ಟ್ಸ್ ಇರುವಂತ ಜನರು ನಮ್ಮನ್ನು ನೋಡ್ತಿರ್ತಾರಂತೆ. ನಮ್ಮನ್ನು ಬಯಲಾಜಿಕಲ್ ಆಗಿ ನೋಡೋರು, ಈ ಮನುಷ್ಯ ಯಾಕೆ ಹಿಂಗಿದ್ದಾನೆ ಅಂತ, ಈ ಮನುಷ್ಯನ ಧರ್ಮ ಯಾವುದು, ಈ ಮನುಷ್ಯನ ಗುಣ ಏನು, ಈ ರೀತಿ ಯೋಚನೆ ಮಾಡುವಂತವ್ರು 7 ರೀತಿಯ ಜನ ನಮ್ಮ ಸುತ್ತಲೂ ಇರ್ತಾರಂತೆ. ನಾವು ಅವರಿಗೆ ಒಂದು ನಮೂನೆಯಾದಂತಹ ಕ್ರಿಸ್ತೀಯ ವಿಶ್ವಾಸ ಜೀವನ ನಾವು ಜೀವಿಸಬೇಕು. ನಮ್ಮ ಸ್ಥಾಯಿ ಗುಣ ಚೆನ್ನಾಗಿರ್ತದೆ, ಆದರೆ ನಮ್ಮ ಸಂಚಾರ ಗುಣ ಒಮ್ಮೊಮ್ಮೆ ಕೆಟ್ಟು ಹೋಗುತ್ತೆ. ಸಂಸ್ಕೃತದಲ್ಲಿ ಮಾತಿದೆ, ಸ್ಥಾಯಿ ಗುಣ, ನಮ್ಮ ಫೌಂಡ್ ಕ್ಯಾರೆಕ್ಟರ್ ಗುಣ, ನಡತೆ ಒಂದು ವೇಳೆ ಚೆನ್ನಾಗಿರ್ತದೆ. ಆದರೆ ವಿಶ್ವಾಸಿಗಳೇ ನಾವಾಗಿದ್ರು ಕೂಡ ಸ್ವಲ್ಪ ಏನಾದ್ರೂ ಇರ್ಸುಮುರ್ಸಾದಾಗ ವಿಪರೀತ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಏನೇನೋ ಆಯ್ತು ನನಗೆ, ಈ ಎಮೋಷನ್ ಮಿಕ್ಸಪ್ ಆಗುವಂತ ಸನ್ನಿವೇಶ, ಈ ಇಮೋಷನಲ್ ಬ್ರೇಕ್ಔಟ್ ಅಥವಾ ಈ ಇಮೋಷನಲ್ ಎಕ್ಸ್ಪ್ಲೋಷನ್ ಆಗಿಸುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ಅದಕ್ಕೆ ಮಾನಸಿಕ ಸಮತೋಲನ ಕಾಪಾಡಿಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ನಮ್ದಾಗ್ಬೇಕು. ಯೇಸ್ವಾಮಿ ಅದನ್ನೇ ಪರ್ವತ ಪ್ರಸಂಗದಲ್ಲಿ ಹೇಳಿದ್ದು, ನಿಮ್ಮನ್ನು ಜನರು ನಿಂದಿಸಿ ಅಥವಾ ನಿಮ್ಮನ್ನು ಜನರು ಹಿಂಸಿಸಿದರೆ, ಸುಳ್ಳಾಗಿ ನಿಮ್ಮನ್ನು ನಿಂದಿಸಿ ಹಿಂಸಿಸಿದರೆ ನೀವು ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮ್ಮ ಫಲವು ಅಧಿಕವಾಗುವುದು. ಹೀಗೆ ಮುಂಚಿತವಾಗಿ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಮುಂಜಾಗ್ರತೆಗಳನ್ನ ದೇವರ ವಾಕ್ಯದಲ್ಲಿ ತಿಳಿಸಿದ್ದಾರೆ. ಪ್ರಿಯರೇ, ಆ ಸ್ಟೇಬಲ್ ಮೈಂಡ್, ಆ ಇಮೋಷನ್ಸ್ ಅನ್ನ ಸಪ್ರೆಸ್ ಮಾಡಿಕೊಂಡು ಆ ಕ್ರೈಸ್ಟ್ ಲೈಕ್ ಆಟಿಟ್ಯೂಡ್ ಅನ್ನ, ಕ್ರೈಸ್ಟ್ ಲೈಕ್ ಬಿಹೇವಿಯರ್ನ, ಕ್ರೈಸ್ಟ್ ಲೈಕ್ ಮೆಂಟಾಲಿಟಿಯನ್ನ, ಕ್ರೈಸ್ಟ್ ಲೈಕ್ ಲೈಫ್ ಸ್ಟೈಲ್ ಅನ್ನ ಅಡಾಪ್ಟ್ ಮಾಡಿಕೊಳ್ಳುವ ಒಂದು ತರಬೇತಿಯಲ್ಲಿ ನಾವು ವಾಕ್ಯದಿಂದ ನಾವು ಪ್ರೇರಿತರಾಗ್ತಿರ್ತೀವಿ. ಪ್ರಿಯರೇ, ಇಹಲೋಕದ ದೇವರು ಅಥವಾ ಈ ಪ್ರಪಂಚದ ದೇವರು ಆ ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದಾಗ ಪೌಲನು ಎಷ್ಟು ತಗ್ಗಿಸ್ಕೊಳ್ತಾನೆ ಗೊತ್ತಾ? ಆ ನೆಕ್ಸ್ಟ್ ವರ್ಸ್ ಸುಮಾರು ಜನ ಓದುದಿಲ್ಲ. ನಾನು ಆ ಮುಂದಕ್ಕೆ ಅದನ್ನು ಸ್ವಲ್ಪ ಓದಿ ಯೋಚನೆ ಮಾಡ್ತಾ ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ನಿಮ್ಮ ದಾಸರೆಂತಲೂ ನಮ್ಮನ್ನು ಯೇಸುವಿನ ನಿಮಿತ್ತ ನಿಮ್ಮ ದಾಸರೆಂತಲೂ ಕ್ರಿಸ್ತೇಸುವನ್ನೇ ಕರ್ತನೆಂತಲೂ ಪ್ರಸಿದ್ಧಿಪಡಿಸುತ್ತೇವೆ. ವಿ ಗ್ಲೋರಿಫೈ ಗಾಡ್, ಕರ್ತನಾದ ಯೇಸು ಕ್ರಿಸ್ತನನ್ನೇ ನಾವು ಪ್ರಸಿದ್ಧಿಪಡಿಸ್ತೇವೆ. ಯಾಕಂದರೆ ಕಾರಣ ಹೇಳ್ತಾರೆ ಅಪೊಸ್ತಲ ಪೌಲ, ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕೆ ನಮ್ಮ ಹೃದಯಗಳಲ್ಲಿ ಹೊಳೆದನು. ವಾಟ್ ಎ ಬ್ಯೂಟಿಫುಲ್ ಎನಾಲಜಿ. ಯು ಕ್ಯಾನ್ ಸಿ ಹೌ ಪೌಲ್ ಇಸ್ ಎಕ್ಸ್ಪ್ಲೈನಿಂಗ್. ಇಲ್ಲಿ ಹೇಗೆ ಅವರು ವಿವರಣೆ ಕೊಡ್ತಿದ್ರೆ ನೋಡಿ ಪ್ರಿಯ ಸಹೋದರ ಸಹೋದರಿಯರೇ. ಬೆಳಕು ಹೊಳೆಯಲಿ ಎಂಬುದಾಗಿ ಹೇಳಿರುವ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನ, ಆ ಪ್ರಕಾಶ ನಮ್ಮ ಹೃದಯಗಳಲ್ಲಿ ಹೊಳೆದನು. ನಂತರ ಹೇಳುತ್ತಾ 7ನೇ ವಚನದಲ್ಲಿ, ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗಟ್ಟವರಲ್ಲ. ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ. ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡ್ತಾ ಇದ್ದೇವೆ. ವಾಟ್ ಎ ಟ್ರೆಮೆಂಡಸ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಪ್ರಿಯರೇ, ಇವೆಲ್ಲ ನಮಗಾದಾಗ ಯೇಸು ಕ್ರಿಸ್ತನ ಮೂಲಕವಾಗಿರುವ ಜೀವ, ಪ್ರಭಾವ, ಮಾನ, ಪ್ರಕಾಶ ನಮ್ಮೊಳಗಡೆ ಹೊಳೆಯುವಂಥದ್ದು.
ಹಾಗೆ ಹೊಳೆಯುತ್ತಾ ಇದ್ದು ನಾವು ತಿರುಗಾಡ್ತಾ ಇದ್ದೇವೆ. ಜನರು ಬೈಯಬಹುದು, ಜನರು ತಿರಸ್ಕರಿಸಬಹುದು, ಜನರು ಆಕ್ಷೇಪಣೆ ಮಾಡಬಹುದು. ಕರ್ತನು ನನ್ನ ಪಕ್ಷದಲ್ಲಿದ್ದಾನ, ಕರ್ತನು ನಿನ್ನ ಪಕ್ಷದಲ್ಲಿದ್ದಾನ. ನಾವು ಕರ್ತನ ಆತ್ಮನ ವಶದಲ್ಲಿದ್ದೀವ, ದೇವರಾತ್ಮನ ವಾಕ್ಯದ ಬೆಳಕಿನಲ್ಲಿ ನಾವು ನಡೀತಿದ್ದೀವ. ಇದಷ್ಟು ಬಹಳ ಪ್ರಮುಖವಾಗಿರುವಂತಹ ಒಂದು ಸಂಗತಿ ಆಗಿರ್ತದೆ ಪ್ರಿಯರೇ. ನಾನು ಮುಂದುವರಿಸುತ್ತಾ ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಇನ್ನು 2 ಕೊರಿಂಥ 4ನೇ ಅಧ್ಯಾಯ 4ನೇ ವಚನ. 2 Corinthians chapter 4 verse 4 ಸಾರಿ ಮುಗೀತು. 2 ಕೊರಿಂಥ 11ನೇ ಅಧ್ಯಾಯ 13-15 ವಚನ. 2 ಕೊರಿಂಥ 11ನೇ ಅಧ್ಯಾಯ. ಆದರೆ ಅಂಥವರು ಸುಳ್ಳು ಅಪೊಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೊಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಇದೇನು ಆಶ್ಚರ್ಯವಲ್ಲ. ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆ ಆಗುವುದು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಪ್ರಿಯರೇ, ನಾವಿಲ್ಲಿ ಗಮನಿಸಿ ನೋಡುವಾಗ ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಂಡು ಬರೋನಾಗಿರ್ತಾನೆ, ಮರಳುಗೊಳಿಸೋನಾಗಿರ್ತಾನೆ. ದೇವದೂತನ ವೇಷದಲ್ಲಿ ಅವನೇ ಬಂದು ಬಹಳಷ್ಟು ಅದ್ಭುತ ಕಾರ್ಯಗಳು. ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡುವಾಗ ಅವನು ಸುಳ್ಳು ಪ್ರವಾದಿಯು, ಮೃಗವು ಎಂದು ಹೆಸರು. ಈ ಸುಳ್ಳು ಪ್ರವಾದಿ, ಈ ಮೃಗವು ಸುಳ್ಳು ಪ್ರವಾದಿ, ಈ ಬೆಳಕಿನ ದೂತ ವೇಷದಲ್ಲಿ ಸೈತಾನನ ದೂತರುಗಳಿವರು. ಅದಕ್ಕೆ ಇವರು ನಾವಿಲ್ಲಿ ಕಾಣ್ತೇವೆ, ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಸೈತಾನನು ತಾನೇ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ. ಇಂಥವ್ರ ವಿಷಯದಲ್ಲಿನೇ ಇಂಗ್ಲಿಷ್ ನಲ್ಲಿ ಒಂದು ಪ್ರಾವರ್ಬ್, ಒಂದು ಗಾದೆ ಉಟ್ಕೊಂಡಿದೆ. ಏನಂದ್ರೆ, ಡೆವಿಲ್ಸ್ ಸ್ಪೀಕ್ ಏಂಜಲ್ಸ್ ಲ್ಯಾಂಗ್ವೇಜ್ ಅಂತ. ಕೆಲವೊಮ್ಮೆ ದೆವ್ವಗಳು ದೇವದೂತರ ಭಾಷೆಯನ್ನ ಮಾತಾಡ್ತವೆ ಅನ್ನೋ ಹಾಗೆ ಹೇಳೋರು ಇರ್ತಾರೆ. ಆದರೆ ಅದರ ಒಂದು ಗುಣವು ಆ ಮಾತುಗಳ ಅಂತ್ಯದಲ್ಲಿ ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ಅದರಲ್ಲಿ ಕ್ರಿಸ್ತನ ಪ್ರತ್ಯಕ್ಷತೆ ಬಗ್ಗೆ ಇರುವುದಿಲ್ಲ, ಕ್ರಿಸ್ತನ ಅಮೂಲ್ಯ ರಕ್ತದ ಬಗ್ಗೆ ಅದಿರೋದಿಲ್ಲ. ಸೈತಾನನೆಂದು ಆ ವಿಷಯಗಳ ಬಗ್ಗೆ ಪ್ರಸ್ತಾಪ ಎತ್ತಿದಾಗ ಅವನು ಓಡಿ ಹೋಗ್ತಾನೆ. ಈಗ ನಮ್ಮ ಪೆಂತೆಕೋಸ್ತ ಸಹೋದರರು, ನಾವು ಯಾರನ್ನು ವಿಮರ್ಶಿಸುವುದಿಲ್ಲ, ಯಾವ ಪಂಕ್ತಿಯನ್ನು ತಪ್ಪು ಹುಡುಕುವಂತವ್ರಿಲ್ಲ. ಆ ದೆವ್ವಗಳನ್ನು ಬಿಡಿಸುವುದೇ ಒಂದು ಕಾಯಕವನ್ನಾಗಿ ಇಟ್ಕೊಂಡಿರ್ತಾರೆ. ಆದರೆ ಜೀವವುಳ್ಳಂತ ದೇವರನ್ನು ನಂಬಿರುವ ನಮ್ಮಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯ 13-14 ವಚನದ ಪ್ರಕಾರ ಮತ್ತು ಇನ್ನೊಂದು ಕೆಲವು ವಚನಗಳ ಪ್ರಕಾರ, ಈಗ ನಮ್ಮ ಸಬ್ಜೆಕ್ಟ್ ಅದಲ್ಲ, ಡಿವೇಟ್ ಆಗಕ್ಕೆ ಹೋಗಲ್ಲ ನಾನು. ನಾವು ಯಾವಾಗ ಕರ್ತನಾದ ಯೇಸು ಕ್ರಿಸ್ತ ನಂಬಿಕೆ ಇಡ್ತೀವೋ ಆಗ್ಲೇ ನಾವು ಪವಿತ್ರಾತ್ಮನ ಸಂಚಕಾರನಿಂದ ಮುದ್ರೆ ಹಾಕಲ್ಪಡ್ತೇವೆ. ಹೋಲಿ ಸ್ಪಿರಿಟ್ ಗಾಡ್ ಎಂಟರ್ಸ್ ಇನ್ ಅಸ್. ನಾವು ಟ್ಯಾರಿ ಮಾಡ್ಬೇಕಾಗಿಲ್ಲ, ಅದಕ್ಕೋಸ್ಕರ ಕಾಯ್ಬೇಕಾಗಿಲ್ಲ, ಅದಕ್ಕೋಸ್ಕರ ಎಣ್ಣೆ ಬಾಟ್ಲ್ ತಗೊಂಡೋಗಿ ಒಬ್ಬರ ಹತ್ರ ಬೇಡ್ಕೊಂಡು ನಮ್ಮ ನಂಬಿಕೆ ಆ ಎಣ್ಣೆಯ ಬಾಟ್ಲಲ್ಲಿ ಅಲ್ಲ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಬ್ರದರನ್ ಸಭೆಯ ಸಹೋದರ ಸಹೋದರಿಯರು ಕೂಡ ಈ ರೀತಿಯಾಗಿ, ನನಗೆ ಬೆಂಗಳೂರಿಗೆ ಬಂದಾಗ ಬಹಳಷ್ಟು ನಮ್ಮ ಸಹೋದರರ ಸಭೆಗಳಲ್ಲಿರುವ ವಿಷಯಗಳನ್ನ ನಾವು ಗಮನಿಸ್ತಾ ಬಂದಾಗ ನನಗೆ ಗೋಚರವಾಗ್ತದೆ, ಬ್ರದರ್ ಎಣ್ಣೆ ಬಾಟ್ಲಿ ಇಟ್ಕೊಂಡಿದ್ದೀನಿ, ನೀವು ಪ್ರೇಯರ್ ಮಾಡಿ, ಇದಕ್ಕೋಸ್ಕರ ನಾವು ಇದನ್ನ ಹಚ್ಕೊಳ್ತೀವಿ ಅಂತ. ನಾನು ಹೇಳ್ತೀನಿ ಅವರಿಗೆ, ನಿಮ್ಮ ನಂಬಿಕೆಯು ಎಣ್ಣೆ ಮೇಲೆ ಅಲ್ಲ, ನಿಮ್ಮ ನಂಬಿಕೆಯು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ರಕ್ತವನ್ನು ಸುರಿಸಿರುವಂತ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಮ್ಮ ನಂಬಿಕೆ ಇರಬೇಕೇ ಹೊರತು ಮತ್ತಿನ್ನೇನದ್ರ ಮೇಲೇನೂ ಅಲ್ಲ ಎಂಬುದನ್ನು ನಾನು ಅವ್ರಿಗೆ ಹೇಳ್ತಾ ಬಂದಿರ್ತೇನೆ ಪ್ರಿಯರೇ. ಯಾಕೆ ನಾನು ಈ ಮಾತುಗಳನ್ನ ಹೇಳ್ತೀನಂದ್ರೆ, ನಾವು ನಮ್ಮನ್ನ ನಂಬಿಕೆಯಿಂದ ಬೇರೆ ಕಡೆಗೆ ಡೈವರ್ಟ್ ಮಾಡೋದಕ್ಕೆ ಬೆಳಕಿನ ದೂತದಂತೆ ಅವನು ಬರುವಂತವನಾಗಿರ್ತಾನೆ. ಈ ಮೃಗವು, ಈ ಸುಳ್ಳು ಪ್ರವಾದಿ ಸೈತಾನನಿಗಿಂತ ಮುಂಚಿತವಾಗಿಯೇ ಇವರು ಬೆಂಕಿ ಗಂಧಕದ ನರಕಕ್ಕೆ ಹೋಗ್ತಾರೆ. ನನ್ನ ಸಂದೇಶದ ಮುಕ್ತಾಯಕ್ಕೆ ಹೋಗೋದಕ್ಕಿಂತ ಮುಂಚೆ
ಇವನು ಎಷ್ಟು ದಿನ ಹಿಂಗೆ ಆಟಗಳು ಆಡ್ತಾನೆ ಸೈತಾನ? ಈ ಪ್ರಶ್ನೆ ಬರುತ್ತಲ್ವ ನಮಗೆ. ಅವನ ಅಂತ್ಯ ಹೇಗಿರುತ್ತದೆ ಎಂಬುದನ್ನ ನಾವು ಸ್ವಲ್ಪ ಯೋಚನೆ ಮಾಡೋಣ. ದಯಮಾಡಿ ನೋಡ್ರಿ, ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 20ನೇ ವಚನ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 20ನೇ ವಚನ. ರೆವಲ್ಯೂಷನ್ಸ್ ಚಾಪ್ಟರ್ 19 ವರ್ಸ್ 20. ಆಗ ಮೃಗವು ಸೆರೆ ಸಿಕ್ಕಿತು. ಇದಲ್ಲದೆ ಮೃಗದ ಮುಂದೆ ಮಹತ್ಕಾರ್ಯಗಳನ್ನು ಮಾಡಿದ ಮೃಗದ ಗುರುತು ಹಾಕಿಸಿಕೊಂಡವರನ್ನು, ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು ಮರುಳುಗೊಳಿಸಿದ ಆ ಸುಳ್ಳು ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆ ಸಿಕ್ಕಿದನು. ಇವರಿಬ್ಬರು ಜೀವಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟರು. ಮಿಕ್ಕಾದವರು ಸಾಕು ಸಿಸ್ಟರ್, ಸಾಕು ಸಾಕು. ಇವರಿಬ್ಬರು ಯಾರಂತ ಹೇಳಿದ್ರೆ, ಮೃಗವು ಮತ್ತು ಸುಳ್ಳು ಪ್ರವಾದಿ. ಮರಳುಗೊಳಿಸುವಂತಹ ಮೃಗವು, ಬೆಳಕಿನ ದೂತದಂತೆ ಬರುವಂತಹ ಸುಳ್ಳು ಪ್ರವಾದಿಯು, ಇವರಿಬ್ಬರು ಹೀಗೆ ಆ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟರು. ಇವರ ಇಬ್ಬರ ಅಂತ್ಯ 19ನೇ ಅಧ್ಯಾಯದಲ್ಲಿನೇ ನಾವು ಕಾಣ್ತೇವೆ. ಕನ್ನಡ ಬೈಬಲ್ ಅಲ್ಲಿ ಬಹಳ ಸ್ಪಷ್ಟವಾಗಿ ವಿಂಗಡಣೆಯಾಗಿ ಬರೆಯಲ್ಪಟ್ಟಿದೆ. 2 ಎಂಬ ಸಂಖ್ಯೆ ಕೊಟ್ಟು, ಮೊದಲನೆಯ ಮೃಗವು ಸುಳ್ಳು ಪ್ರವಾದಿಯು ನಾಶವಾದದ್ದು ಎಂಬುದಾಗಿ. ಇದರ ಅಂತ್ಯವು ಅಲ್ಲಿಗೆ ಮುಕ್ತಾಯವಾಗುತ್ತದೆ. ಮತ್ತೆ ಸೈತಾನನ ಅಂತ್ಯ ಯಾವಾಗ? ದಯವಿಟ್ಟು ನೋಡೋಣ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 1-3 ವಚನಗಳು. ಆಗ ಒಬ್ಬ ದೇವದೂತನು ಅಧೋಲೋಕದಿಂದ ಬಿದ್ದದ ಕೈಯನ್ನು ಕೇಳಿ ಬ್ರದರ್. ಓದಿ ಸಿಸ್ಟರ್. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು, ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು, ಸೈತಾನನೂ ಆಗಿರುವ ಪುರಾತನ ಸರ್ಪವೆಂಬ ಘಟಸರ್ಪವನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನು ಜನಗಳನ್ನು ಮರುಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲನ್ನು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಗಬೇಕು. ಸಾಕು ಸಿಸ್ಟರ್. ಇವನನ್ನ ದೇವರು ತಾನೇ ಆ ಪುರಾತನ ಸರ್ಪ, ಪಿಶಾಚನೆಂತಲೂ ಸೈತಾನೆಂತಲೂ ಘಟ ಸರ್ಪ ಎಂದಲೂ ಅವನನ್ನ ಹಿಡಿದು 1000 ವರ್ಷ ಬಂಧನೆಯಲ್ಲಿ ಇಟ್ಟಾಗ ಅವನ ಚೆಸ್ಟ್ಗಳು ಏನು ಇರಲ್ವಲ್ಲ. ಅದಕ್ಕೆ ಮಿಲೇನಿಯಂನಲ್ಲಿ 1000 ವರ್ಷದ ಆಳ್ವಿಕೆಯಲ್ಲಿ ಎಷ್ಟು ಚೆನ್ನಾಗಿರ್ತದೆ ಎಂಬುದು ಅದು ಮತ್ತೊಂದು ಸಂದೇಶ. ಆದ್ರೆ ನಮ್ಮ ಆಲೋಚನೆ ಏನಂದ್ರೆ, ಒಂದು ವೇಳೆ ನೀವು ನಾನು ಪ್ರಶ್ನೆ ಕೇಳ್ಬೋದು, ಹಾಗಾದ್ರೆ ಬ್ರದರ್, ಈ ಸೈತಾನನ ಈ ತಂತ್ರಗಳಿಗೆ ಅಂತ್ಯವೇನು, ಅವನ ಕೊನೆಯಲ್ಲಿ ಅಂತ ನೀವು ಪ್ರಶ್ನೆ ಬರೋದಾದ್ರೆ, ಆ ಪ್ರಶ್ನೆಗೆ ಜೀವಿಳ್ಳಂತ ನನ್ನ ವಾಕ್ಯ ಸತ್ಯವೇದ ಹೇಗೆ ಉತ್ತರ ಕೊಡ್ತದೆ ಎಂಬುದನ್ನ, ಈ ಉತ್ತರವನ್ನ ದೇವರ ವಾಕ್ಯದ ಮೂಲಕವಾಗಿ ನಿಮ್ಮ ಮನಸ್ಸಿಗೆ, ನಿಮ್ಮ ಹೃದಯಗಳಿಗೆ, ನಿಮ್ಮ ಆಲೋಚನೆಗೆ ನಿಮಗೆ ಅರ್ಥವಾಗೋದಕ್ಕೆ ನಾನು ಈ ವಚನಗಳನ್ನು ತೋರಿಸ್ತಾ ಇದ್ದೇನೆ. ಆಕ್ಚುಲಿ ಪ್ರಕಟಣೆ ಗ್ರಂಥ ವಿಂಗಡಣೆ ಮಾಡುವಾಗ ಅದರ ಸಂಗತಿಗಳು ಬೇರೆ ಬೇರೆ ರೀತಿ ಇರ್ತವೆ. ಆದ್ರೆ ಸೈತಾನನ ತಂತ್ರೋಪಾಯಗಳ ಅಂತ್ಯ ಯಾವಾಗ? ಹಾಗೆ 7ನೇ ವಚನ ಒಂದು ಮಾತಿದ್ ನೋಡ್ರಿ. ಅವನು ಮತ್ತೆ ಬರ್ತಾನೆ 1000 ವರ್ಷ ಆದ್ಮೇಲೆ. ಓದಿ ಸಿಸ್ಟರ್. ಆ 1000 ವರ್ಷಗಳು ತೀರಿದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆಯಾಗುವುದು. ಅವನು ಹೊರಗೆ ಬಂದು ಭೂಮಿಯನ್ನು 4 ದಿಕ್ಕುಗಳಿರುವ ಗೋಗ್ ಮಾಗೋಗ್ ಎಂಬ ಜನಾಂಗಗಳನ್ನು ಮರುಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವುದು. ಆದರೆ ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟಿರುವುದು. ಅವರು ದೇಶದಲ್ಲೆಲ್ಲ ಸಾಕು ಸಾಕು. ಆಗ ಮತ್ತೆ 1000 ವರ್ಷಗಳ ಆಳ್ವಿಕೆಯ ನಂತರ ಇವನು ಸೈತಾನನು ಮತ್ತೆ ಬಂದು ಗೋಗು ಮಾಗೋಗು, ಈ ಪದಗಳ ಆಧುನಿಕ ಅರ್ಥಗಳು ಬೇರೆ ಇವೆ. ಅವುಗಳನ್ನ ಆ ಸಂದರ್ಭದಲ್ಲಿ ಆ ಸಂದೇಶ ಬಂದಾಗ ನಾವು ತಿಳ್ಕೊಳ್ತೇವೆ. ಇಡೀ ಪ್ರಪಂಚ 4 ದಿಕ್ಕಿನಲ್ಲಿರುವ ರಾಜ್ಯಗಳಾಗಿ ಬರ್ತವೆ. ರಷ್ಯಾ ಪ್ರದೇಶ, ಗೋಗು ಮಾಗೋಗು, ಹೀಗೆ ಈ 4 ಪ್ರಾಂತ್ಯಗಳಾಗಿದ್ದಾಗ ಒಂದು ಯುದ್ಧವು ನಡೆಯುತ್ತದೆ. ಅದು ಈಗ ನಾವು ಮುಂದಿನ ಸಂದೇಶದಲ್ಲಿ ಅದನ್ನ ಟಚ್ ಮಾಡ್ತೀವಿ. ಈಗ ಅದಕ್ಕೆ ಹೋದ್ರೆ ಹೆಚ್ಚು ಸಮಯ ನಮಗೆ ತಗೊಳ್ಳುತ್ತದೆ. ಆದ್ರೆ 10ನೇ ವಚನದಲ್ಲಿ ಇನ್ನೊಂದು ಮಾತಿದೆ ನೋಡ್ರಿ. 20:10 ಪ್ರಕಟಣೆ 20.
10ನೇ ವಚನ ಓದಿ ಸಿಸ್ಟರ್. ಇದಲ್ಲದೆ ಅವರನ್ನು ಮರುಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳು ಉರಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ. ಅವರು ಹಗಲಿರುಳು ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. ಸತ್ಯವೇದ ಎಷ್ಟು ಸತ್ಯ ನೋಡಿ. ಈಗಾಗ್ಲೇ ನಾವು 19ನೇ ಅಧ್ಯಾಯದಲ್ಲಿ 21ನೇ ವಚನದಲ್ಲಿ 20ನೇ ವಚನದ ಮಧ್ಯಭಾಗ 21ನೇ ವಚನದಲ್ಲಿ ಮೃಗವು ಸುಳ್ಳು ಪ್ರವಾದಿಯು ಬೆಂಕಿಯ ಕೆರೆಯಲ್ಲಿ ಆಲ್ರೆಡಿ ಅವರು ಅಟೆಂಡ್ ಆಗಿದ್ದಾರೆ. ಅವ್ರು ಆಲ್ರೆಡಿ ಅಲ್ಲಿ ಬಿತ್ಕೊಂಡಿದ್ದಾರೆ. ಈಗ ಅವ್ರ ಮಾಸ್ಟರ್ ಇವನನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ, ಅವನಿಗೆ ಎಸ್ಕಾರ್ಟ್ ಮಾಡ್ತಾ ಇದ್ದಾರೆ, ಪೈಲಟಿಂಗ್ ಮಾಡ್ತಾ ಇದ್ದಾರೆ, ಅವನನ್ನ ತಗೊಳ್ತಾ ಇದ್ದಾರೆ. ಅದಕ್ಕೆ ನೋಡ್ರಿ ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ. ಇದಲ್ಲದೆ ಅವನನ್ನ ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳಿರೋ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಆ ಬೆಂಕಿಯ ಕೆರೆಯಲ್ಲಿ ಆ ನರಕದಲ್ಲಿ ಮೃಗವು ಸುಳ್ಳು ಪ್ರವಾದಿಯು ಈಗಾಗಲೇ ಅಲ್ಲಿ ಇದ್ದಾರೆ. ಅಲ್ಲಿಗೆ ನಾವು 20ನೇ ಅಧ್ಯಾಯದ ಮೇಲ್ಭಾಗ ಕನ್ನಡದಲ್ಲಿ ಸೈತಾನನು ನಾಶವಾದದ್ದು ಎಂಬುದು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ಅವನು ನಾಶವಾಗುವ ತನಕ ಅಥವಾ 1000 ವರ್ಷದ ಆಳ್ವಿಕೆಯಲ್ಲಿ ಅವನ ಒಂದು ಚೇಷ್ಟೆ ಅಥವಾ ಅವನ ಪೀಡೆ ನಮಗೆ ಇರುವುದಿಲ್ಲ. ಇಷ್ಟಾಗ್ಯೂ ನಮ್ಮನ್ನ ಬಲಪಡಿಸುವಂತ ಒಂದು ವಾಕ್ಯ ನಾನು ನಿಮ್ಮೊಂದಿಗೆ ಹಂಚಿಕೊಂಡು ಮುಕ್ತಾಯ ಮಾಡ್ತೇನೆ. ಸೈತಾನನ ಶೋಧನೆಗಳು ನಮಗೆ ಎಷ್ಟೇ ಇದ್ದರು, ಸೈತಾನನ ಕುತಂತ್ರಗಳು ನಮ್ಮ ಮೇಲೆ ಎಷ್ಟೇ ಇದ್ದರು, ದೇವರು ನಮ್ಮ ಕಡೆ ಇರೋದಾದ್ರೆ ನಮಗೆ ವಿರೋಧಿ ಯಾರು ಇರುವುದಿಲ್ಲ. ಮತ್ತು ದೇವರು ನಮ್ಮನ್ನ ಹಾಗೆ ಶೋಧಿಸುವುದಿಲ್ಲ ಪ್ರಿಯರೇ. ನೋಡ್ರಿ, 1 ಕೊರಿಂಥ 10ನೇ ಅಧ್ಯಾಯ 13ನೇ ವಚನ ಓದಿಕೊಂಡು ನಾವು ಮುಗಿಸ್ಕೊಳ್ಳೋಣ. 1 ಕೊರಿಂಥ 10ನೇ ಅಧ್ಯಾಯ 13ನೇ ವಚನ. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಆಮೆನ್. ಪ್ರೈಸ್ ದಿ ಲಾರ್ಡ್ ಸಿಸ್ಟರ್, ಥ್ಯಾಂಕ್ ಯು. ಕರ್ತನಲ್ಲಿ ಪ್ರಿಯ ದೈವಜನರೇ, ನಮಗೆ ಯಾಕೆ ಅನ್ಯೋನ್ಯತೆ ಬೇಕು, ನಮಗೆ ಯಾಕೆ ಸಭೆಯ ಸಹವಾಸದಲ್ಲಿರಬೇಕು ಅಂದರೆ, ಆ ಹಟ್ಟಿಯ ಕುರಿಗಳು ಒಟ್ಟಿಗೆ ಮಧ್ಯದಲ್ಲಿ ಇರುವುದಾದ್ರೆ ತೋಳ ದಾಳಿ ಮಾಡಲ್ಲ. ಅದಕ್ಕೆ ಬಲಹೀನವಾಗಿರೋರ್ನ, ಕುಗ್ಗಿ ಹೋಗಿರೋರ್ನ, ಕುಂದಿ ಹೋಗಿರೋರ್ನ, ಕಷ್ಟದಲ್ಲಿರೋರ್ನ, ತಪ್ಪಿ ಹೋಗಿರೋರ್ನ ನಾವು ಹತ್ತಿರ ಸೇರಿಸ್ಕೋಬೇಕು. ಅವ್ರಿಗಾಗಿ ನಾವು ಪ್ರಾರ್ಥಿಸ್ಬೇಕು, ಅವ್ರನ್ನ ನಾವು ಆಧರಿಸ್ಬೇಕು. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಹೇಳುತ್ತೆ, ಮನುಷ್ಯನು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಕಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗ ಸಿದ್ಧ ಮಾಡ್ತಾನೆ. ವಾಟ್ ಎ ಬ್ಯೂಟಿಫುಲ್ ಇಂಟರ್ಪ್ರಿಟೇಷನ್. ಅಪೊಸ್ತಲನಾದ ಪೌಲನು, ಹಿ ಈಸ್ ಅನ್ ಐರನ್ ಮ್ಯಾನ್ ಆಫ್ ದಿ ನ್ಯೂ ಟೆಸ್ಟಮೆಂಟ್. ಪೌಲನ ಬೋಧನಾ ವೈಖರಿ ಅಥವಾ ಬೋಧನಾ ಸಿದ್ಧಾಂತ ಎಂಬುದನ್ನೇ ಒಂದು ಟೈಟ್ಲ್ ಆಗಿ ತಗೊಂಡು ಬಂದರೆ ನಾವು ಸುಮಾರು ಒಂದು 16 ಸಂದೇಶಗಳನ್ನ ತಗೋಬಹುದು. ಅಪೊಸ್ತಲನಾದ ಪೌಲನ ಆ ಅನುಭವ ಪೂರ್ವಕವಾಗಿರುವಂತ, ವೇದನೆ ಪೂರ್ವಕವಾಗಿರುವಂತ ಒಂದು ಸಂದೇಶಗಳು ಎಷ್ಟು ಮಹತ್ತರವಾಗಿರುವ ಪ್ರಿಯರೇ. ಇಲ್ಲಿ ಹೇಳ್ತಾನೆ, ನಮ್ಮ ಶಕ್ತಿಯನ್ನು ಮೀರುವಂತ ಯಾವುದೇ ಶೋಧನೆಯನ್ನು ದೇವರು ನಮಗೆ ಕೊಡುವುದಿಲ್ಲ. ಒಂದು ವೇಳೆ ಕೊಟ್ಟರು ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ಅದನ್ನು ಸಹಿಸುವುದಕ್ಕೆ ಶಕ್ತಿ ಅಂದರೆ ಎಕ್ಸ್ಟ್ರಾ ಪವರ್, ಎಕ್ಸ್ಟ್ರಾ ಬೂಸ್ಟ್, ಎಕ್ಸ್ಟ್ರಾ ಎನರ್ಜಿ ತಾಯಿ ಮಗುಗೆ ಕೊಡ್ತಾರಲ್ಲ, ಹಾಲಿಗೆ ಸ್ವಲ್ಪ ಹಾರ್ಲಿಕ್ಸ್ ಹಾಕಿ, ಮಗಳೇ ಇವತ್ತು ನನಗೆ ಎಕ್ಸಾಮ್, ಮಗನೇ ಇವತ್ತು ನನಗೆ ಪರೀಕ್ಷೆ, ಇನ್ ಸ್ವಲ್ಪ ಎಕ್ಸ್ಟ್ರಾ ತಿನ್ನು. ದೇವರು ಶೋಧನೆ ಸಹಿಸಿಕೊಳ್ಳೋದಕ್ಕೆ ಇನ್ನೊಂದಷ್ಟು ಎಕ್ಸ್ಟ್ರಾ ವಾಕ್ಯದಿಂದ ಎನರ್ಜಿ ನಮಗೆ ಕೊಡ್ತಾರೆ ಪ್ರಿಯರೇ. ಯಾವುದೋ ಸಂದೇಶ ಎಲ್ಲೋ ಕೇಳಿಸ್ಕೊಳ್ತಾ, ಟಿವಿಯಲ್ಲಿಯೋ, ಮೊಬೈಲಲ್ಲಿಯೋ, ಜೂಮ್ನಲ್ಲಿಯೋ ಬಲಪಡಿಸುವ ವಾಕ್ಯ ನಮಗೆ ಎಕ್ಸ್ಟ್ರಾ ಬೂಸ್ಟರ್ ಡೋಸ್ ತರ ಬರುತ್ತೆ. ನಾವು ಫೇಸ್ ಮಾಡ್ತೀವಿ, ಹೇಗೋ ಜೀವನ ಸಾಗಿಸ್ತೀವಿ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ.